ಹಾಯ್ ಮೈ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಇನ್ನುಳಿದ 50 ಎನ್ವಲಪನ್ನು ಕಂಪ್ಲೀಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತೆಷ್ಟು ಎನ್ವಲಪ್ ಕಂಪ್ಲೀಟ್ ಮಾಡ್ತೀನಿ ಅಂತ ನೋಡೋಣ. ಸೊ 350, 280, ಬಾಕ್ಸ್ ಫುಲ್ಲು ಟೈಟ್ ಆಗಿದೆ. ಸೊ 420, 220, 130, 480. ಸೊ ಇಷ್ಟನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ಎಷ್ಟು ಎನ್ವಲಪ್ ಇದೆ ಅಂತ ನೋಡೋಣ. 1 2 3 4 5 6 ಎನ್ವಲಪನ್ನು ಈ ವಾರದಲ್ಲಿ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಬನ್ನಿ. ಸೊ 350 ಫಸ್ಟ್ ಒನ್, 100, 200, 350. ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಆದರೆ ನೀವು ಕೂಡ ಇದೇ ರೀತಿ ಸೇವ್ ಮಾಡಿ. ಓಕೆ, 350. ನೆಕ್ಸ್ಟ್ 280, 1 2 50 60 70 and 80, 280 rupees. $420, 100, 200, 300, 400 and 20. ಓಕೆ, 420 ಆಯಿತು. ಈ ಎನ್ವಲಪ್, ಈ ಸೇವಿಂಗ್ಸ್ ಚಾಲೆಂಜ್ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಇದರಲ್ಲಿ ಸೇವ್ ಮಾಡಿದ ಅಮೌಂಟನ್ನು ₹1 ಕೂಡ ನಾನು ಮುಟ್ಟಿಲ್ಲ. ಸೊ ಇದು ಕಂಪ್ಲೀಟ್ ಆಗಬೇಕು ಅನ್ನೋ ಟಾರ್ಗೆಟ್ ನನಗಿದೆ. ಈ ರೀತಿ ಸೇವಿಂಗ್ಸ್ ಮಾಡಿದರೆ ಮಾತ್ರ ನಮ್ಮ ಹತ್ರ ಹಣ ಉಳಿಯುತ್ತೆ, ಇಲ್ಲಾಂದರೆ ಅದು ಯಾವುದಕ್ಕೂ ಖರ್ಚಾಗಿ ಹೋಗುತ್ತೆ. ಇದು ಇವಾಗ ಒಟ್ಟಾಗಿ ಅಮೌಂಟ್ ಸಿಗೋದ್ರಿಂದ ನನಗೆ ಯಾವುದಕ್ಕಾದರೂ ಒಂದು ಉಪಕಾರಕ್ಕೆ ಬರುತ್ತೆ. ಏನೂ ಅಲ್ಲ ಅಂದರೂ ನಾವು ಸೇವಿಂಗ್ಸ್ ಅಕೌಂಟಲ್ಲಿ ಹಾಕಿಡ್ಬೋದು. 220. ಸೊ ನೆಕ್ಸ್ಟ್ 2024ಗೆ ನಾನು ಸಾಕಷ್ಟು ಸೇವಿಂಗ್ಸ್ ಚಾಲೆಂಜನ್ನು ಸ್ಟಾರ್ಟ್ ಮಾಡಿಲ್ಲ, ರೆಡಿ ಮಾಡಿಟ್ಟಿದ್ದೀನಿ. ಸೊ ಅದನ್ನೆಲ್ಲ ಒಂದೊಂದಾಗಿ ಕಂಪ್ಲೀಟ್ ಮಾಡಿ ತುಂಬ ಹಣನ ಸೇವ್ ಮಾಡಬೇಕು ಅಂತ ಇದ್ದೀನಿ. 130, 1 2 3, 130. ಸೊ ನೆಕ್ಸ್ಟ್ ಫೈನಲ್ ಆಗಿ 480. ಸೊ ಇದರಲ್ಲಿ ನಾನು 1 2 3 4 500 ಇದೆ. ಸೊ ಈ 500ಅನ್ನು ಈ 480ಯಲ್ಲಿ ಆ್ಯಡ್ ಮಾಡ್ತೀನಿ. ಒಂದು 10-20 ರೂಪೀಸ್ ಜಾಸ್ತಿ ಆಗುತ್ತೆ, ಕಡಿಮೆ ಅಂತೂ ಮಾಡಿಲ್ಲ ನಾನು. 10-20 ರೂಪೀಸ್ ಜಾಸ್ತಿ ಇಡೋದಲ್ಲದೆ ಕಡಿಮೆ ಅಂತೂ ಮಾಡಿಲ್ಲ. ಒಂದು ವೇಳೆ ಒಂದು 10 ರೂಪೀಸ್ ಕಡಿಮೆ ಆದರೂ ಕೂಡ ಅದು ಇನ್ನೊಂದರಲ್ಲಿ ಜಾಸ್ತಿ ಹಾಕಿರೋದ್ರಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಸೊ ಇವತ್ತು ನಾನು ಇಷ್ಟು ಎನ್ವಲಪನ್ನು ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ನೋಡಿದ್ದಕ್ಕಾಗಿ. ಹೀಗೇ ನನ್ನ ವೀಡಿಯೋನ ನೋಡ್ತಾ ಇರಿ ಹಾಗೂ ಸಪೋರ್ಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಇನ್ನು ಹಾಕಿಡೋದಕ್ಕಂತೂ ತುಂಬ ಕಷ್ಟ, ಫುಲ್ಲು ಟೈಟ್ ಆಗ್ತಾ ಬಂದಿದೆ. ಇದು ಬಾಕ್ಸು ಫುಲ್ ಆಗ್ತಾ ಬಂದಿದೆ. ಇನ್ನು ಸ್ವಲ್ಪನೇ ಇರೋದು ಖಾಲಿ ಇರೋದು ಎನ್ವಲಪ್ಪು, ಅದು ಗೊತ್ತಾಗ್ತಾ ಇಲ್ಲ. ಇಷ್ಟೇ ಇರೋದು ನೋಡಿ, 1 2 3 ಎನ್ವಲಪ್ ಇರೋದು ಫೈನಲ್ ಆಗಿ. ಓಕೆ, ಇದಾದಮೇಲೆ ನಂದು ಈ 50 ಎನ್ವಲಪ್ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಇದರ ನಂತರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದನ್ನು ಅನ್ಸ್ಟಫಿಂಗ್ ಮಾಡ್ತೀನಿ. ಸೊ ಟೋಟಲ್ ಆಗಿ ಎಷ್ಟು ಸೇವಿಂಗ್ಸ್ ಆಗಿದೆ ಅಂತ ನೀವು ಕೂಡ ನೋಡಿ. 10 ರೂಪೀಸಿಂದ ಹಿಡಿದು 500 ರೂಪೀಸ್ವರೆಗೆ, 10 20 30 40 50 ಆ ರೀತಿ 500 ರೀತಿ 50 ಎನ್ವಲಪ್ ಇದೆ ಇದರಲ್ಲಿ. ಸೊ ಇದು ಕಂಪ್ಲೀಟ್ ಆಗ್ತಾ ಬಂತು. ಇನ್ನು ಫೈನಲ್ ಆಗಿ 3 ಎನ್ವಲಪ್ ಮಾತ್ರ ಇರೋದು. ಇದನ್ನು ಕೂಡ ಆದಷ್ಟು ಬೇಗ ನೆಕ್ಸ್ಟ್ ವೀಕ್ ಅಲ್ದಿದ್ರು ಅದಕ್ಕಿಂತ ಮುಂಚೆ ಏನಾದರೂ ಅಮೌಂಟ್ ಇದ್ದರೆ, ಅಂದರೆ ನಾನು ಸ್ವಲ್ಪ ಸ್ಟಿಚಿಂಗ್ ಮಾಡ್ತೀನಿ ಟೈಲರಿಂಗಲ್ಲಿ, ಮತ್ತು ಹಸ್ಬೆಂಡು ಮನೆ ಖರ್ಚಿಗೆ ಕೊಟ್ಟ ಅಮೌಂಟಲ್ಲಿ ಈ ರೀತಿ ಸೇವಿಂಗ್ಸ್ ಮಾಡ್ತೀನಿ. ಖರ್ಚು ಕಡಿಮೆ, ಉಳಿತಾಯ ಜಾಸ್ತಿ ಮಾಡ್ತೀನಿ. ಸೊ ಹಾಗಾಗಿ ನಾನು ಇದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ನೀವು ಕೂಡ ಇದನ್ನು ಈ ರೀತಿ ಕಂಪ್ಲೀಟ್ ಮಾಡಿ ಟೋಟಲಾಗಿ ಎಷ್ಟು ಅಮೌಂಟ್ ಸೇವ್ ಆಗುತ್ತೆ ಅಂತ ನೀವು ಕೂಡ ನೋಡಿ. ಓಕೆ, ಇದು ಒಂದು ವಾರದಲ್ಲಿ 7-8 ಎನ್ವಲಪ್ ಆಗದೇ ಇದ್ದರೂ ಕೂಡ
ಕನಿಷ್ಠ ದೊಡ್ಡ ಒಂದು 500 ml ಒಂದು ಎನ್ವಲಪ್ ಆದರೂ ಕಂಪ್ಲೀಟ್ ಮಾಡ್ಬೋದು. ಸಣ್ಣದು ಅಂದರೆ 10, 20, 30 ಆ ರೀತಿಯಾದ ಆ ಅಮೌಂಟ್ ಬಂದರೆ ಒಂದು 4-5 ಎನ್ವಲಪ್ ಕಂಪ್ಲೀಟ್ ಮಾಡ್ಬೋದು. ಆ ರೀತಿ ಮಾಡಿ ಬೇಗ ಕಂಪ್ಲೀಟ್ ಮಾಡಿದರೆ ನಮಗೊಂದು ಒಳ್ಳೆ ಅಮೌಂಟು ನಮ್ಮ ಕೈ ಸೇರುತ್ತೆ. ಹನಿ ಸೇರಿದ್ರೇ ಸಾಗರ ಅಂತಾರಲ್ಲ, ಅದೇ ರೀತಿಯಾಗಿ ಸ್ವಲ್ಪ ದುಡ್ಡು ಸೇರಿದ್ರೇ ಈ ರೀತಿ ತುಂಬ ಹಣ ನಮ್ಮ ಕೈಗೆ ಸಿಗೋದು. ಓಕೆ, ಇನ್ನು ಇದು 3 ಕಂಪ್ಲೀಟ್ ಮಾಡಿ ಫೈನಲ್ ಆಗಿ ಇದನ್ನು ಅನ್ಸ್ಟಫಿಂಗ್ ಮಾಡೋಣ. ಆ ವಿಡಿಯೋವನ್ನು ಕೂಡ ನೀವು ಎಲ್ಲರೂ ನೋಡಬೇಕು. ನೋಡಿ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.